ನೇರ ಮಾತು ಕಣ್ಣಲ್ಲಿ ಕಣ್ಣಿಟ್ಟು ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ ಎಲೆಕ್ಷನ್ ಎಕ್ಸ್ಪ್ರೆಸ್. ನಾನು ಅಶ್ವಥ್. ಪ್ರತಿದಿನ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮದಲ್ಲಿ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಿದ್ದೀವಿ. ಅದೇ ರೀತಿಯಾಗಿ ಇವತ್ತು ಕೂಡ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ರಿಪಬ್ಲಿಕ್ ಕನ್ನಡ ಎಂಟ್ರಿ ಕೊಟ್ಟಿದ್ದೇವೆ. ಇಲ್ಲೂ ಕೂಡ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತೀವಿ. ಯಾವ ಪಕ್ಷ ಬಂದರೆ ಒಳಿತಾಗುತ್ತೆ, ಯಾವ ಪಕ್ಷ ಬಂದರೆ ಉತ್ತಮವಾಗಿ ಕೆಲಸ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ, ಇಲ್ಲ ಯಾವ ಪಕ್ಷ ಬಂದರೆ ಏನು ಒಳ್ಳೆಯದಾಗುತ್ತೆ, ಏನು ಹಾಳಾಗುತ್ತೆ, ಎಲ್ಲವನ್ನು ಕೂಡ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಗಿಲ್ಲಿ ಅಂದರೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ರಾಜಕೀಯವಾಗಿ ಯಾವ ರೀತಿ ಇದೆ ಕ್ಷೇತ್ರ, ಈ ಬಗ್ಗೆ ಒಂದು ವರದಿ ಇದೆ, ನೋಡೋಣ ಬನ್ನಿ. ಹಾಸನ ರಣರಂಗದಲ್ಲಿ ರಂಗೇರಿದ ಅಖಾಡ. ಪ್ರಜ್ವಲ್ ರೇವಣ್ಣ ವರ್ಸಸ್ ಶ್ರೇಯಸ್ ಪಟೇಲ್. ಗೆಲುವಿಗಾಗಿ ಅಭ್ಯರ್ಥಿಗಳ ನಡುವೆ ಜಿದ್ದಾಜಿದ್ದಿ. ಎಸ್, ಹಾಸನ ರಣಕಣ ದಿನದಿಂದ ದಿನಕ್ಕೆ ರಂಗೇರ್ತಾನೆ ಇದೆ. ದೋಸ್ತಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಅಖಾಡಕ್ಕೆ ಇಳಿದಿದ್ದಾರೆ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ಶ್ರೇಯಸ್ ಪಟೇಲ್ ರಣರಂಗದಲ್ಲಿ ಇದ್ದಾರೆ. ಈಗಾಗಲೇ ಇಬ್ಬರು ಅಭ್ಯರ್ಥಿಗಳು ಭರ್ಜರಿಯಾಗಿ ಪ್ರಚಾರವನ್ನ ಶುರು ಮಾಡಿದ್ದಾರೆ. ಹಾಸನ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅಂತ ಡಿಸೈಡ್ ಆಗ್ತಾ ಇದ್ದಂತೆ ಪ್ರೀತಮ್ ಗೌಡ ನಿಗಿ ಕೆಂಡಕಾರಿದ್ರು. ರಾಜ್ಯ ಘಟಾನುಘಟಿ ನಾಯಕರು ಮನವೊಲಿಸಿದ್ರು. ಪ್ರಜ್ವಲ್ ಪರ ಪ್ರೀತಮ್ ಅಖಾಡಕ್ಕೆ ಇಳಿದಿರಲಿಲ್ಲ. ಕೊನೆಗೆ ಬಿಜೆಪಿ ಹೈಕಮಾಂಡ್ ಮಾತಿಗೆ ತಣ್ಣಗಾಗಿ ಇದೀಗ ಪ್ರಚಾರಕ್ಕೆ ಇಳಿದಿದ್ದಾರೆ. ಒಟ್ಟಲ್ಲಿ ಹಾಸನದಲ್ಲಿ ಚುನಾವಣಾ ಕಣ ರಂಗೇರಿದೆ. ಹಾಸನ ಮತದಾರರ ಮನದಾಳ ಏನು ಅನ್ನೋದನ್ನ ನೋಡೋಣ ಬನ್ನಿ. ಎಸ್ ಆರ್ ರಿಪಬ್ಲಿಕ್ ಕನ್ನಡ ಹಾಸನ್ಗೆ ಭೇಟಿ ಕೊಟ್ಟಿರೋದು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ. ಇಡೀ ಭಾರತದಲ್ಲೇ ಎರಡನೇ ಅತಿ ದೊಡ್ಡ KSRTC ಬಸ್ ಸ್ಟ್ಯಾಂಡ್, ಕರ್ನಾಟಕದಲ್ಲೇ ಅತ್ಯುತ್ತಮವಾದ ನಂಬರ್ 1 KSRTC ಬಸ್ ಸ್ಟ್ಯಾಂಡ್ ಹಾಸನ ಬಸ್ ಸ್ಟ್ಯಾಂಡ್. ಅಲ್ಲಿಗೆ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡೋದಕ್ಕೆ ನಾವು ಬಂದಿದ್ದೀವಿ. ಬನ್ನಿ ಜನರು ಏನಂತಾರೆ ನೋಡೋಣ. ನಮಸ್ಕಾರ ಅಣ್ಣ, ಊಟ ಆಯ್ತಾ? ಊಟ ಆಯ್ತಣ್ಣ? ಆಯ್ತು ಸರ್. ಅವರು ನಮ್ಮ ಬಂಗಾರೇಟಿ ಹಾಸನ್ ತಾನೆ? ಬುಗಾಪಟ್ನ. ಈಗ ಏನು ಹೆಸರು? ನಮ್ಮ ಹೆಸರು ಕೆಂಗಣ್ಣ ಅಂತ. ಕೆಂಗಣ್ಣ, ಈ ಲೋಕಸಭೆ ಚುನಾವಣೆ ಬರ್ತಿದಲ್ಲ, ಯಾರಿಗೆ ನಿಮ್ಮ ಮತ? ಹೇಳಿ ಸರ್, ಯಾರಿಗಾದ್ರೂ ಹಾಕತ್ತೆ ಸರ್. ಯಾರಿಗೆ ಹಾಕ್ಬೇಕು ಸರ್? ಯಾರಿಗೆ ಹೇಳಿ ನೀವು ಯಾರಿಗೆ? ನಿಮ್ಮ ಪಾಲಿಸಿ ಹೇಳಿ ಸರ್. ಹೋದ ವರ್ಷ ಯಾರಿಗೆ ಹಾಕಿದ್ರಿ? ನಾವು ಆದರ್ಶದ ಕತೆ ಬಿಡಿ ಸರ್, ಇವಾಗಿಂದ ಹೇಳಿ, ನಾವು ಜನಾಭಿಪ್ರಾಯ ಸಂಗ್ರಹ ಮಾಡ್ತೀವಿ. ಹೇಳ್ರಿ, ಈಗ ಬಿಜೆಪಿ ಬಂದ್ರು ಉತ್ತಮನ, ಕಾಂಗ್ರೆಸ್ ಬಂದ್ರು ಉತ್ತಮನ? ಬಿಜೆಪಿ ಬಂದ್ರು ಉತ್ತಮ. ಬಿಜೆಪಿ ಯಾಕೆ ಬಿಜೆಪಿ ಬರ್ಬೇಕಾ? ಬಿಜೆಪಿ ಬರ್ಬೇಕು ಸರ್. ಯಾಕೆ? ನಮ್ಗೆ ಅವೆಲ್ಲ ಗೊತ್ತಿಲ್ಲ ಸರ್. ನಮ್ ಖುಷಿ ನಿಮ್ ಖುಷಿ ಬಿಜೆಪಿ ಬರ್ಬೇಕು. ಬಿಜೆಪಿ ಬರ್ಬೇಕು, ಕಾಂಗ್ರೆಸ್ ಬೇಡವೇ? ಕಾಂಗ್ರೆಸ್ ಬೇಕಿಲ್ಲ. ನೀವೇನಂತೀರಾ? ನಾವು ಅದೇ, ಯಾವುದು ನಮ್ದು ಬಿಜೆಪಿ. ಯಾಕೆ ಬಿಜೆಪಿ ಬರ್ಬೇಕು? ಮತ್ತೀಗ ಬರಗಾಲ ಬಂದ್ರ ಸರ್, ಬರಗಾಲ ಬಂದ್ರ ಕಾಂಗ್ರೆಸ್ ಸರ್ಕಾರ ಬಂದೇ ಬರಗಾಲ ಬಂದಿರೋದು. ಏನಂತೀರಾ ನೀವು? ನಾವು ಅದೇ ಬರಗಾಲ ಬರ್ತೈತಿ, ಇವ್ರು ಕಾಂಗ್ರೆಸ್ ವೋಟ್ ಹಾಕಿರೆ. ಆಮೇಲೆ ಎಲ್ಲರೂ ಮನ್ಗೂ ಇದು ರಾಮ್ ಫೋಟೋ ಕೊಟ್ಟವ್ರೆ, ಅದರಿಂದ ಒಳ್ಳೇದ. ರಾಮನ್ ಫೋಟೋ ಕೊಟ್ಬಿಟ್ರೆ, ರಾಮ ಮಂದಿರ ಕಟ್ಬಿಟ್ರೆ ಒಳ್ಳೇದಾಗ್ಬಿಡುತ್ತಾ? ಮತ್ತೆ ಈಗ ಕಾಂಗ್ರೆಸ್ ಅವರೆಲ್ಲ ಫ್ರೀ ಅನುಕೂಲ ಮಾಡ್ಕೊಡ್ತಿಲ್ವಾ? ಅವ್ರು ಬಂದ್ರೆ ಬರಗಾಲ, ಮಳೆಗಾಲ, ಮಳೆ ಬರಲ್ಲ. ಈಗ ಈ ಸಲ ಗೆಲ್ತಾರ ಬಿಜೆಪಿ? ಗೆಲ್ತಾರ ಪಕ್ಕ? ದೇವ್ರಿಗೆ ಗೊತ್ತು. ಗೆಲ್ತಾರ? ನಾವಂತೂ ದೇವ್ರಿಗೇನು ಮಾತ ಹಾಕ ಜನ ಅಲ್ವೇ? ದೇವ್ರಿಗೆ ಹಾಕ್ತಿವಿ ಸರ್. ಹಾಕ್ತಿವಿ. ಹಂಗಂತೀರಾ? ಓಕೆ, ಏನಂತೀರಾ ಸರ್ ನೀವು? ಸರ್, ಬಿಜೆಪಿ ಬಂದ್ರೆ ತುಂಬಾ ಒಳ್ಳೇದು. ಎಲ್ಲ ಕ್ಷೇತ್ರಕ್ಕೆ ತುಂಬಾ ಒಳ್ಳೇದಾಗುತ್ತೆ ಬಿಜೆಪಿ ಬಂದ್ರೆ. ಬಿಜೆಪಿ ಬರ್ಬೇಕು? ಬಿಜೆಪಿ ಬಂದ್ರೆ ದೇಶ ತುಂಬಾ ಇಂಪ್ರೂವ್ ಆಗುತ್ತೆ. ನಮ್ಮ ಭಾರತ ಸಾಲ ಎಲ್ಲ ಪೂರ ತೀರೋಗುತ್ತೆ. ಹಂಗಾಗಿ ಬಿಜೆಪಿ ಬಂದ್ರೆ ಒಳ್ಳೇದು ಅಂತ ಮೋದಿ ಅವರಿಗೆ ತುಂಬಾ ನಾವು. ಕಾಂಗ್ರೆಸ್ ಯಾಕೆ ಬೇಡ? ಬೇಡ ಸರ್, ಕಾಂಗ್ರೆಸ್ ಬಂದ್ರೆ ನಮ್ಗೆ ಇನ್ನೂ ಸಾಲ ಹೊರಿಸ್ತಾರೆ. ಜನಕ್ಕೆ ನಮ್ಗೆ ಸಾಲ ಹೊರಿಸ್ತಾರೆ. ಒಬ್ರು ತಲೆ ಮೇಲೆ ಇಷ್ಟು ಸಾಲ ವರ್ಷಕ್ಕೆ ಹೋಗ್ತಾರೆ ಅವರು. ಏನು ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಈ ಗ್ಯಾರಂಟಿಗಳು ಯಾವುದೂ ಇರೋದಿಲ್ಲ. MP ಎಲೆಕ್ಷನ್ ಆಗೋ ತನಕನೇ ಲಾಸ್ಟ್. ಅಲ್ಲಿಂದ ಮುಂದಕ್ಕೆ ಯಾವುದು ಕೊಡಕ್ ಬರೋದಿಲ್ಲ ಅವ್ರ ಕೈಲಿ. ಈ ಎಲ್ಲ ನಮ್ಮ ಇದನ್ನೆಲ್ಲ ಮಾರ್ಬಿಟ್ಟು ಹೋಗ್ತಾರೆ ಹೊರತು. ಈ ಸಲ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಮೈತ್ರಿ ಅಭ್ಯರ್ಥಿಯಾಗಿ ಏನಂತೀರಾ? ಸಪೋರ್ಟ್ ಇದೆಯಾ? ಸಪೋರ್ಟ್ ಇದೆ ಸರ್. ಪ್ರಜ್ವಲ್ ರೇವಣ್ಣ ಗೆಲ್ತಾರೆ, 100% ಗೆಲ್ತಾರೆ. ಪಕ್ಕ ಗೆಲ್ತಾರೆ, 100% ಗೆಲ್ತಾರೆ ಸರ್. ಯೋಗೀಶ್ ಅವರೇ ಹೇಳ್ರಿ, ಯಾವ ಪಕ್ಷ ಬಂದ್ರು ಉತ್ತಮ ಅಂತೀರಾ? ನಮಗೆಲ್ಲ NDA ಅಭ್ಯರ್ಥಿ ಬಿಜೆಪಿ ಬರಬೇಕು, ಅದರಲ್ಲಿ ಪ್ರಜ್ವಲ್ ರೇವಣ್ಣ ಬರಬೇಕು. ಈ ಹಾಸನ ಜಿಲ್ಲೆಗೆ ದೇವೇಗೌಡರು ಮಾಡಿರ್ತಕ್ಕಂಥ ಕೊಡುಗೆ, ರೇವಣ್ಣ ಮಾಡಿರ್ತಕ್ಕಂಥ ಕೊಡುಗೆ, ಈ ಬಸ್ ಸ್ಟ್ಯಾಂಡ್ ಇರ್ಬೋದು, ಈ ಹೈಕೋರ್ಟ್ ಇರ್ಬೋದು, ಈ ಪೊಲೀಸ್ ಸ್ಟೇಷನ್ ಒಂದು ಇರ್ಬೋದು, ಹಾಸ್ಪಿಟ್ಲ್ ಇರ್ಬೋದು, ಮಾಡಿರ್ತಕ್ಕಂಥ ಕೊಡುಗೆ. ಆ ಯಕ್ಷಿ ಎಂಸಂದಿ ಕಟ್ಟೆವರಲ್ಲ, ಬೇಲೂರು ಡ್ಯಾಮು, ಇವತ್ತು ತುಮಕೂರು ಡ್ಯಾಮ್ ನೀರ್ ಬಿಡಲ್ಲ ಅಂತ ಹೇಳ್ತಾರೆ. ತುಮಕೂರಲ್ಲಿ ದೇವೇಗೌಡರು ಕೊಟ್ಟ ಹೊತ್ತಿಗೆ ಅಲ್ಲಿ ನೀರು ಹೋಯ್ತಾ ಇರೋದು. ಆಮೇಲೆ ಮಳೆ ಹೋಗಿರೋದಕ್ಕೆ ಕಾರಣ ಈ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು, ಬಿಜೆಪಿ ಬರಬೇಕು. ಇದೇ ತರ ಕಾಂಗ್ರೆಸ್ ಇದ್ರೆ ದೇಶಕ್ಕೆ ಹುಟ್ಟದರಿದ್ರು ಬರುತ್ತೆ.
ಓಕೆ ಒಟ್ಟಲ್ಲಿ ಗೆಲ್ತಾರಾ ಸರ್? 100ಕ್ಕೆ 100 2000 ಓಕೆ 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 ಥ್ಯಾಂಕ್ ಯು. ನಮಸ್ಕಾರ. ಯಾಕೆ ಗಾಬರಿ ಬೀಳ್ತೀರ? ಇದೇನು ಚಾಟ ಇದು? ಎದುರ್ತಿರಲ್ಲ ಯಾಕೆ ಹೆದರ್ಕೋತಾರ ನಿಮ್ಗೆ? ಮತ್ತೆ ಆ ಮನುಷ್ಯರು ಹೇಳ್ರಿ, ಮತ್ತೆ ಏನು ಹೆಸರು ಯಾಕೆ ಹೇಳ್ರಿ? ಹೆಸರೇನು? ನಮ್ದ ಸರಸ್ವತಿ. ಸರಸ್ವತಿ ಅವರೇ, ಲೋಕಸಭೆ ಚುನಾವಣೆ ಬರ್ತಿದೆಯಲ್ಲ, ಯಾವ ಪಕ್ಷಕ್ಕೆ ಮತ ಹಾಕಿರ್ಚ ಒಳ್ಳೇದು? ಗೊತ್ತಾಯ್ತು, ನೋಡೋಣ ಯಾವ್ದಾರ ಒಂದು ಹಾಕಿದ್ರೆ ಆಯ್ತದೆ. ಯಾವ್ದಕ್ಕ? 26ನೇ ತಾರೀಕು ಅಲ್ವಾ? ಗೊತ್ತು ನಂಗೆ 26ನೇ ತಾರೀಕು ಅಂತ, ಅದಕ್ಕೆ ಮುಂಚೆನೆ ಬಂದೀವಿ ನಾವು. ಯಾವ್ದಾರ ಒಂದು ಆಯ್ದ ಹಾಕನ್ ಹೋಗಿ. ಯಾವ್ದು ಉತ್ತಮ? ಯಾವ್ದು ಉತ್ತಮ ಅಂದ್ರೆ ಏನ್ ಹೇಳಿ? ಬಿಜೆಪಿನ ಕಾಂಗ್ರೆಸ್? ಈಗ ಬಿಜೆಪಿ ನೋಡಿ JDS ಮರ್ಜ್ ಆಗಿದ್ದಾರೆ. ಯಾವ್ದು ಉತ್ತಮ? ನಮ್ಗೆ ಯಾವ್ದು ಉಪಕಾರ ಅದಕ್ಕೆ ಇವತ್ತಿಂದ ಏನು? ಯಾವ್ದು ಉಪಕಾರ? ಅದನ್ನೇ ಹೇಳ್ಬೇಕು. ಯಾವ್ದು ಉಪಕಾರ? ಹೋಗಿ ಹೇಳಿದ್ರೆ ಹಾಕ್ತಿವಂತ ನಾವು. ನೀವು ಹಾಕೋರಿ, ಹಾಕೋ ಮುಂಚೆ ನಮ್ಗೆ ಹೇಳ್ರಿ. ನಿಮ್ಗೆ ಈಗಲೇ ಹೇಳ್ಬಿಟ್ರೆ ಆಯ್ತದ. ನಮಸ್ಕಾರ ರೀ, ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಅನುಷಾ. ಆಯ್ತಿರಿ. ಅಯ್ಯೋ ಏನೇನು ನಾವೇನು ಚುಚ್ಚಕ್ಕ ಬಂದ್ವಿ, ಒಳ್ಳೆ ಹಿಂಗೆ ಗಾಬರಿ ಬೀಳ್ತಿರಲ್ರಿ. ಆಯ್ತು ಹೇಳಿ ಅನುಷ್ ಅವ್ರೆ, ಹೇಳಿ ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಾ? ಗೊತ್ತಿಲ್ಲ, ನಾನು ಎಲೆಕ್ಷನ್ ಓಟೇ ಹಾಕೋದಿಲ್ಲ. ಓಟಿಂದಿದೆ ರೇಟ್ ಇಲ್ಲ. ಓಟಿಲ್ಲ ಅವಳಿಗಿನ್ನ, ಓಟಿಲ್ಲ ಇನ್ನು. ಇದೇನಪ್ಪ ಇದು ಗಲ್ಲ ಪೆಟ್ಟಿಗೆ ಮೇಲೆ ಇದನ್ನ ಕುಣಿಸ್ಬಿಟ್ಟವ್ರಲ್ಲ. ಏಜು 18. ಫಸ್ಟ್ ಓಡ್ತಾನೆ ವೋಟರ್ ಐಡಿ ಬಂದಿಲ್ವಾ? ಆಯ್ತು, ಬಂದ್ರೆ ಯಾರಿಗೆ? ಯಾರಿಗಾದ್ರು ಬಿಜೆಪಿ. ನೋಡ್ರಿ, ಮತ್ತೆ ಇವ್ರು ಏನಾಗಬೇಕು ನಿಮಗೆ? ಅಕ್ಕ. ಅವ್ರ ಅಕ್ಕ ನೀವು. ಹೇಳಿ, ಯಾಕೆ ಬಿಜೆಪಿ ಬರಬೇಕು? ಮೋದಿ ತರ ಏನೋ ಒಳ್ಳೆ ಕೆಲಸ ಮಾಡಿದ್ದಾರೆ, ಅದಕ್ಕೋಸ್ಕರ. ಮಿಕ್ತವರೆಲ್ಲ ಕೆಟ್ಟ ಕೆಲಸ ಮಾಡೋರ? ಆ ಥರ ಅಲ್ಲ, ಈ ಬಸ್ ಫ್ರೀ ಮಾಡಿರೋದ್ರಿಂದ ಏನು ಪ್ರಯೋಜನ ಆಗ್ತಾ ಇಲ್ಲ. ಪ್ರಯೋಜನ ಆಗ್ತಿಲ್ಲ. ಸ್ಟೂಡೆಂಟ್ಸ್ಗಳೆಲ್ಲರಿಗೂ ಸುಮ್ಮನೆ ಹಿಂಸೆ ಆಗ್ತಾ ಇದೆ, ಅದಕ್ಕೋಸ್ಕರ. ಒಟ್ಟಲ್ಲಿ ನಿಮಗೆ ಬಿಜೆಪಿ ಬರ್ಬೇಕಾ? ಗೆಲ್ತಾರ ಪಕ್ಕ? ಗೆಲ್ತಾರೆ. ಯಾವ ಪಕ್ಷ ಬಂದ್ರೆ ಉತ್ತಮ? ನಾವು ಹಿಂದಿಂದಲೂ ನಡೆದು ಬಂದ್ಬಿಟ್ಟೈತೆ ನಮಗೆ ಬಿಜೆಪಿನ ಕಡೆ. ಬಿಜೆಪಿ ಹಿಂದ್ಲಿಂದ ನಡೆದು ಬಂದೈತೆ ಅನ್ಬಿಟ್ಟು ಬಿಜೆಪಿನ ಏನಾರು ಅಭಿವೃದ್ಧಿ? ನಾವು ಯಾವಾಗ್ಲೂ ನಮಗೆ ಸರ್ಕಾರ ಒಳ್ಳೆ ಇದನ್ನ ಮಾಡ ನಾವು ಬಿಜೆಪಿ ಹಂಗಂತೀರಾ? ಗೆಲ್ತಾರ ಪಕ್ಕ ಈ ಸಲ? ಪ್ರಧಾನಮಂತ್ರಿ ಆಗ್ತಾರಾ ಮೋದಿ? ಗ್ಯಾರಂಟಿ, ಈಗಲೇ ಹೇಳ್ತೀನಿಲ್ಲ. ಪಕ್ಕ ಪಕ್ಕ. ಏನ್ರಾ, ಏನ್ ನಿನ್ನ ಹೆಸರು? ಜಯಂತ್ ಕುಮಾರ್. ಜಯಂತ್, ಯಾವ್ರು? ಗುಡುತ್ತಳ, ಅಂಕಪುರ. ಯಾವ 2 ಊರು ಹೇಳ್ತಿಲ್ಲ ಮರ್ಯಾ? ಒಂದೂರ? ಹೇಳು, ಯಾವ್ರು ಬಂದ್ರು ಉತ್ತಮ ಅನ್ಸುತ್ತೆ ನಿನಗೆ? ನಮಗೆಲ್ಲ JDS ಈಗ ಬಿಜೆಪಿ ಜೊತೆ ಮರ್ಜ್ ಆಗೈತಲ್ಲ, ಈಗ ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿ. ನಿಮ್ಗೆ ಯಾವ್ದು ಬರ್ಬೇಕು ಈಗ? ಬಿಜೆಪಿನ ಕಾಂಗ್ರೆಸ್? ಬಿಜೆಪಿ ಮರ್ಜ್ ಆದ್ರು ಅಂದ್ಬಿಟ್ಟು ಈಗ ಅವ್ರ ಜೊತೆ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ? ಯಾಕೆ ಬರಬೇಕು? ಸರಿ, JDS ಯಾಕೆ ಬರ್ಬೇಕು ಹೇಳು? JDS ಅಂದ್ರೆ ನಮಗೆಲ್ಲ ಉತ್ಪನ್ನ ಮಾಡ್ಕೊಟ್ಟಿದ್ದೆ. ಏನು ಮಾಡ್ಕೊಟ್ಟೈತೆ? ನೀರೆಲ್ಲ ಸಹಕಾರ. ತುಪ್ಪದನ್ನ? ನೀರು ಆಮೇಲೆ ನೀನು ಹೇಳೋ ಹೊತ್ತಿಗೆ ಪ್ರೋಗ್ರಾಮ್ ಮುಗ್ದೋಗಿರುತ್ತೆ ಕಣೆ. ಹೋಗ್ಲಿ ಬಿಡೋತಿ. ಬ್ರೋ ಹೇಳಿ, ನಿಮ್ಮ ಹೆಸರೇನು? ನಮ್ಮ ಹೆಸರು ಮಧು ಅಂತ. ನಿಮ್ಗೆ ಹೇಳಿ, ಹಾಸನಲ್ಲಿ ಯಾವ ಪಕ್ಷ ಅಭಿವೃದ್ಧಿ ಮಾಡಿರೋದು? ಯಾವ್ದು ಬಂದ್ರೆ ಉತ್ತಮ? ಬಿಜೆಪಿ ಬಂದ್ರೆ ಉತ್ತಮ. ಯಾಕೆ ಬಿಜೆಪಿ ಬರಬೇಕು? ಬಿಜೆಪಿ ಎಲ್ಲ ಸೌಕರ್ಯಗಳು ಸಿಗುತ್ತೆ, ಮತ್ತೆ ಎಲ್ಲ ಸಿಗುತ್ತೆ, ಅದರಿಂದ ಬಿಜೆಪಿ ಎಲ್ಲ ಈ ಎಲ್ಲ ಅಂದ್ರೆ ಅಂತದೆ ನಂಗೆ ಹೇಳ್ಬೇಕು. ನನಗೆ ಈ ಎಲ್ಲ ಅಂತ ನಂಗೆ ಹಂಗೆ ತಿಳಿಸ್ಬಿಟ್ರೆ ಎಲ್ಲ ಸೌಕರ್ಯಗಳು ಸಿಗುತ್ತೆ, ಅದರಿಂದ ಬಿಜೆಪಿ. ಹೇಳಪ್ಪ, 1-2 ಸೌಕರ್ಯ ಬಿಡು. ಗೊತ್ತಾಗಿಲ್ಲ, ಹೇಳಕ್ ಆಯ್ತಾ ಇಲ್ಲ. ಏನ್ ನಿಮ್ಮ ಹೆಸರು? ನಂಜುಂಡ. ನಿಮ್ಮ ಹೆಸರು? ಅಶ್ವಂತ್ ಕುಮಾರ್. ಅಶ್ವಂತ್. ನಂಜುಂಡ ಏನಪ್ಪ ಉಂಡ? ಹೇಳಿ, ಯಾವ ಪಕ್ಷ ಬಂದ್ರೆ ಉತ್ತಮ? ನಾನು ಹಾಸನ ಡಿಸ್ಟಿಕ್ ಅಲ್ಲ, ಕೊಡಗು ನಾನು. ಆಯ್ತು ಹೇಳಪ್ಪ, ದೇಶೀಯ ಚುನಾವಣೆ ಯಾವ್ದು ಬಂದ್ರೆ ಉತ್ತಮ ಹೇಳು? ಬಿಜೆಪಿ. ಯಾಕೆ? ಏನಕ್ಕೆ ಅಂದ್ರೆ ಎಲ್ಲ ತರನು ಒಳ್ಳೇದಾಗಿದೆಯಲ್ಲ ಬಿಜೆಪಿ. ನೀವು ಎಲ್ಲ ತರ ಸೌಕರ್ಯ, ನಿಮ್ದು ಎಲ್ಲ ತರ ಒಳ್ಳೇದು. ಅದ್ ಯಾವ್ದು ಒಳ್ಳೇದು ಅಂತ ಯಾರು ಹೇಳಂಗಿಲ್ಲ. ಯಾವ್ದು ಒಳ್ಳೇದಂದ್ರೆ ಎಲ್ಲ ತರನು ಆಗಿದೆ. ಎಲ್ಲ ತರನು ಒಳ್ಳೇದು. ಸ್ವೀಟ್ಸ್ ಒಂದು ಅಂತ ಹೇಳಕ್ಕಾಗುತ್ತಾ? 100 ಒಂದ್ ಹೇಳಪ್ಪ. ಯಾವ್ದು ಹೇಳಿ? ಒಂದು ಅಂತ ಒಂದ್ ಹೇಳು. ಆಯ್ತು. ಮೋದಿ ಜನಸೇವೆಗೆ ರಾಮ ಮಂದಿರ ಕಟ್ತಾ ಹಿಂದೂಗಳಿಗಾಗಿ. ಆ ತರ ಜನರಿಗೆ ಹಿಂದೂಗಳಿಗೆ ಒಳ್ಳೇದಾಗಬೇಕು, ಹಿಂದುತ್ವ ದೇಶ ಆಗ್ಬೇಕು ನಮ್ದು. ಹಂಗಂತೀರಾ? ಹಂಗಂತ. ನೀವೇನಂತೀರಾ? ನಾವಿನ್ನೇನು ಹೇಳೋದು? ಯಶವಂತ್ ಹೇಳಿ, ಯಾವ ಪಕ್ಷ ಬಂದ್ರೆ ಉತ್ತಮ? ನಮ್ಗೆ ಯಾವ್ದಾದ್ರು ಸರಿನಾ, ಇಂಥದ್ದೇ ಬರಬೇಕು ಅಂತೇನಿಲ್ಲ. ಇಂಥದ್ದೇ ಬರಬೇಕು ಅಂತ ಏನಿಲ್ಲ. ಮತ್ತೆ ಎಂಥದ್ದು ಬರ್ಬೇಕು? ದೇವೇಗೌಡರಿಗೆ ಏನ್ ಮಾಡೋದು? ಬಿಜೆಪಿ ಜೊತೆ ಮರ್ಜ್ ಆಗ್ಬಿಟ್ರಲ್ಲ, ಹೇಳಿ. ಈಗ ದೇವೇಗೌಡರು ಆಲಿ ಪರವಾಗಿಲ್ಲ, ಮರ್ಜ್ ಆದ್ರೆ ಮೋದಿನೇ ಬರ್ಲಿ ಬಿಡಿ. ಮೋದಿನೇ ಬರ್ಲಿ ಬಿಡಿ ಅಂತೀರಾ? ಬರ್ತಾರ? ಬರ್ತಾರೆ. ಪಕ್ಕ. ಸೌಂದರ್ಯ. ಹೆಸರು ತಕ್ಕನಾಗಿದ್ದೀರಾ? ಹೇಳ್ರಿ, ಈಗ ಇನ್ನೂ ಸೌಂದರ್ಯವಾಗಿ ಉತ್ತಮವಾಗಿರ್ಬೇಕಂದ್ರೆ ಯಾವ ಪಕ್ಷ ಬಂದ್ರೆ ಉತ್ತಮ? ಬಿಜೆಪಿ. ಯಾಕೆ ಬಿಜೆಪಿ ಬರಬೇಕು? ಬಿಕಾಸ್ ಮುಗೀತು. ನಂದೇ ನೋಟೇನಿಲ್ಲ, ಅಲ್ಲ ಆಗ್ಲಿ ಹೇಳಿ. ಹೇಳ್ತೀನಿ. ಫಸ್ಟ್ ಓಡ್ತಾನೆ? ಹೌದು.
ಬಿಜೆಪಿ ಅಂತ ಆಯ್ಕೆ ಮಾಡ್ಕೊಂಡಿದ್ರಲ್ವಾ, ಹೇಳಿ ಯಾಕೆ ಬಿಜೆಪಿ ಬರಬೇಕು? ಮೋದಿಜಿಯವರು ತುಂಬ ಒಳ್ಳೇದು ಮಾಡ್ತಾರೆ ಎಲ್ಲರಿಗೂ. ಸೊ ಒಳ್ಳೇದು ಅಂದ್ರೆ ಯಾವ್ಯಾವ ಥರ ಒಳ್ಳೇದು ನನಗೆ ಹೇಳಿ, ಯಾವ್ಯಾವ ಥರ ಒಳ್ಳೇದು? ಪ್ರತಿಯೊಂದರಲ್ಲೂ ಕ್ಯಾಸ್ಟ್ ಆಗಿರ್ಬೋದು, ಎಲ್ಲದು ಈಕ್ವಲ್ ಮಾಡ್ತಾರೆ. ಕ್ಯಾಸ್ಟಿಸಮ್ ಇಲ್ಲ ಅಂತ. ಎಸ್. ಮತ್ತೆ ಹಿಂದೂಯಿಸಮ್ ಧರ್ಮ ಅದು ಮಾಡ್ತಾರಲ್ಲ, ಅದು ಆಗ್ತಾ ಇದೆಯಲ್ಲ, ಎಲ್ಲ ಈಕ್ವಲ್ ಆಗುತ್ತೆ ಅವ್ರು ಬಂದರೆ ನೆಕ್ಸ್ಟು. ಅಂದ್ರೆ ಈಕ್ವಲ್ ಆಗುತ್ತೆ ಅಂತ. ಹೌದು ಒಟ್ಟಲ್ಲಿ ನಿಮ್ಮ ಮತ ಅವರಿಗೆ ಈ ಸಲ ಹೌದು. ಪಕ್ಕ? ಎಸ್. ಅವ್ರು ಯಾರು? ಅಮ್ಮ. ಅಮ್ಮ 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 ನಿಮ್ಮ ಹೆಸರೇನಮ್ಮ? ವಸಂತ ಕುಮಾರಿ. ಮಗಳು ಸೌಂದರ್ಯ, ಅಮ್ಮ ವಸಂತ ಕುಮಾರಿ. ಮಗಳದ್ದು ಬೇರೆ ಲೆಕ್ಕ ಇರುತ್ತೆ, ಅಮ್ಮನ ಬೇರೆ ಲೆಕ್ಕ ಇರುತ್ತೆ. ನಾನು ಕೇಳ್ತೀನಿ ಇವಾಗ. ನಮ್ಮ ಟೋಟಲ್ ಫ್ಯಾಮಿಲಿ ಬಿಜೆಪಿನೇ. ಟೋಟಲ್ ಫ್ಯಾಮಿಲಿ ಬಿಜೆಪಿನೇ. ಎಷ್ಟು ಜನ ಇದ್ದೀರಾ ಫ್ಯಾಮಿಲಿಲಿ? 5 ಜನ ಇದೀವಿ. 5 ಜನನು ಪೂರ್ತಿ ಬಿಜೆಪಿನೇ? ಬಿಜೆಪಿ ಪಕ್ಕ? ಯಾಕೆ ಬಿಜೆಪಿ ಯಾಕೆ? ನಮ್ಮ ದೇಶ ಮುಂದುವರಿಬೇಕು ಅಂತ ಅಂದ್ರೆ ಬಿಜೆಪಿನೇ ಬರಬೇಕು. ನಿಮ್ ದೇಶ ಮುಂದುವರಿಬೇಕು ಅಂದ್ರೆ ಬಿಜೆಪಿನೇ ಬರಬೇಕು. ಒಳ್ಳೇದಾಗಬೇಕು ಮಕ್ಕಳಿಗೆ ಮುಂದೆ ಎಜುಕೇಶನ್. ಬೇರೆಯವ್ರು ಬಂದ್ರೆ ದೇಶ ಹಿಂದುಳಿದು ಬಿಡುತ್ತಾ? ಒಟ್ಟಿಗೆ ಒಂದು ವ್ಯವಹಾರ ದೃಷ್ಟಿಲಿ ನಾವ್ ಹೇಳೋದು ಬಿಜೆಪಿನೇ ಬರಬೇಕು. ಮೋದಿನೇ. ಮೋದಿನೇ ಪಕ್ಕ ಗೆಲ್ತಾರ ಈ ಸಲ? ಮೋದಿ ಪಕ್ಕ. ಏನ್ರಿ ನಿಮ್ಮ ಹೆಸರು? ಸ್ವಾತಿ. ಸ್ವಾತಿ ಮುತ್ತಿನ ಮಳೆ ಹನಿಯೇ. ಇನ್ನೂ ಹಾಸನದಲ್ಲಿ ಯಾಕೋ ಮಳೆನೇ ಬರ್ತಾ ಇಲ್ಲ. ನಾಳೆಯಿಂದ ಬರ್ತದೆ. ನಾಳೆನೇ ಬರ್ತದೆ. ಅಯ್ಯೋ ಬರ್ತದೆ. ಸರಿ, ಓಟ್ ಯಾರಿಗೆ ಬರ್ತದೆ? ಮೋದಿ. ಪಕ್ಕ? ಎಸ್. ಬೇಕಾ? ಪಕ್ಕ ಮೋದಿನೇ ಬರೋದು ಈ ಸತಿ. ನೀವು ಯಾರು? ಅವರು ಓ ಫ್ಯಾಮಿಲಿ. ನೀವು ಹೇಳಬಿಟ್ರಲ್ಲ. ಸರಿ, ನೀವು ಹೇಳಿ ನೋಡೋಣ, ಯಾಕೆ ಮೋದಿ ಬೇಕು? ನಾವು ರಕ್ಷಣೆಯಾಗಿರ್ಬೇಕು. ಔಟ್ ಆಫ್ ಕಂಟ್ರಿಯಿಂದೆಲ್ಲ ನಾವು ಸೇಫ್ ಆಗಿರ್ಬೇಕು ಅಂದ್ರೆ ಮೋದಿ ಬೇಕು. ಉತ್ತಮ ಆಡಳಿತ ಅಂದ್ರೆ ಮೋದಿ ಬೇಕು. ಒಂದು ಒಳ್ಳೆ ಕಾನ್ಸ್ಟಿಟ್ಯೂಷನ್ಸು, ಒಂದು ಒಳ್ಳೆ ಇದು ಬೇಕಂದ್ರೆ 2000 ಕಾಂಗ್ರೆಸ್ ಬೇಕು, ಬಸ್ ಫ್ರೀ ಕಾಂಗ್ರೆಸ್ ಬೇಕು, ರೇಷನ್ ಕಾಂಗ್ರೆಸ್ ಬೇಡವೇ ಬೇಡ. ಈ ಸತಿ ಕಾಂಗ್ರೆಸ್ ಬಂದ್ರೆ ನಮ್ಮ ಕರ್ನಾಟಕ ಫುಲ್ ಸೇಲ್ ಆಗೋಯ್ತದೆ. ಕರೆಕ್ಟಾಗಿ ತಿಳ್ಕೊಂಡ್ರೆ ಜನತೆ ಬದುಕೋತೀರಾ, ತಿಳ್ಕೊಳ್ಳಿಲ್ಲ ಅಂದ್ರೆ ಯಾಕೆ ಕೊಟ್ಟೋಯ್ತೀರಾ, ನಿಮ್ಮ ಇಷ್ಟ. ಏನಾಗೋಯ್ತದೆ? ಎಲ್ಲಿಗ ಎಲ್ಲಿಗಿಟ್ಟವ್ರೆ ಸೇಲ್ಗ? ಎಲ್ಲಾನು ಫ್ರೀ ಕೊಟ್ಟವ್ರೆ, ಎಲ್ಲಾನು ಫ್ರೀ ಮಾಡೋರೆ. ಆದ್ರೆ ಜನಗಳಿಗೆ ಗೊತ್ತಿಲ್ಲ. ಫ್ರೀ ಕೊಟ್ಟಾಗ ಒಂದ್ ಕಡೆಯಿಂದ ಜಾಸ್ತಿ ಕಮ್ಮಿ ತಗೊಂತಾರೆ ಅಂತ. ಅಯ್ಯೋ ಫ್ರೀ ಕೊಟ್ರಲ್ಲ ಅನ್ನೋ ಖುಷಿಲಿ ಇರ್ತಾರೆ ಹೊರ್ತು ಬಸ್ ಟಿಕೆಟ್ ಫುಲ್ ಜಾಸ್ತಿ, ಬಾಯ್ಸ್ಗೆಲ್ಲ ಜಾಸ್ತಿ ಮಾಡ್ತಾರೆ. ಇವೇನು ಯೋಚಿಸಲ್ಲ. ಫ್ರೀ ಅನ್ನೋದೊಂದು ಚೆನ್ನಾಗಿ ಯೋಚಿಸ್ತಾರೆ ಅಷ್ಟೇ ನಮ್ಮ ಜನಗಳು. ಸಿಕ್ಬಿಟ್ರೆ ಹೋಗ್ಬಿಡ್ತಾರೆ. ಏನು ಬೇರೆ ಬೆನಿಫಿಟ್ಸ್ ಇರಲ್ವಲ್ಲ, ಅವೆಲ್ಲ ಏನೇನು ಕಿತ್ಕೋತಾರೆ ಅನ್ನೋದು ಏನು ಗೊತ್ತಿರಲ್ಲ. ಆ ಥರ ಅಷ್ಟೇ. ಅದಕ್ಕೋಸ್ಕರ ಒಟ್ಟಲ್ಲಿ ಈ ಸಲ ನಿಮ್ಮ ಮತ ಅದೇ ಮೋದಿ. ಮೋದಿ ಗೆಲ್ತಾರ? ಪಕ್ಕ? ಬಂದೇ ಪಕ್ಕ? ಪಕ್ಕ 100%. ಆಯ್ತು ಬಿಡ್ರಿ, ಚೆನ್ನಾಗಿ ಮಾತಾಡೋದು.